ಓಕೆ, ಈಗ ಇದು ಹಾಲ್ ಅಂತ ಅನಿಸ್ತದೆ. ಇದು ಡೈನಿಂಗ್ ಹಾಲ್. ಓಕೆ, ಸಿಗ್ತದ ಸರ್ ಸಮಯ ತಂದೆಯವ್ರ ಜೊತೆ ಫ್ಯಾಮಿಲಿ ಜೊತೆ ಕೂತ್ಕೊಂಡು ಊಟ ಮಾಡ್ಲಿಕ್ಕೆ? ಕಷ್ಟ. ಅವರು ಅವ್ರದೇ ಬೇರೆ ಟೈಮ್, ನಮ್ದು ಬೇರೆ ಟೈಮ್. ಓಕೆ, ಹಿಂಗಾಗಿ ಯಾವಾಗ ಸಿಗತ್ತೋ ಅವಾಗ ಒಂದ್ 5 ನಿಮಿಷ 10 ನಿಮಿಷ ಅವ್ರ ಜೊತೆಲಿ ಕೂತ್ಕೊಂಡು ಊಟ ಮಾಡೋದಾಗ್ಲಿ, ಮತ್ತೆ ಚರ್ಚೆ ಮಾಡೋದಾಗ್ಲಿ ಓಕೆ. ಆಗತ್ತೆ. ರಾಜಕೀಯ ವಿಚಾರಗಳನ್ನ ಚರ್ಚೆ ಮಾಡ್ತೀರಾ? ತುಂಬಾ ಮಾಡ್ತೀವಿ. ಓಕೆ, ಅಂದ್ರೆ ಭಿನ್ನಾಭಿಪ್ರಾಯಗಳು ಬಂದಾಗ ಬಹಳಷ್ಟು ಭಿನ್ನಾಭಿಪ್ರಾಯಗಳಿದಾವೆ. ಅವ್ರದೇ ಆದಂತ ಒಂದು ಹ್ಮ್ ಥಾಟ್ ಪ್ರೊಸೆಸ್, ಓಕೆ, ಅವ್ರದೇ ಆದಂತ ಒಂದು ವಿಚಾರಧಾರ ಅವ್ರದ್ದು. ನಮ್ದು ಬೇರೆ. ಇವತ್ತು ಯುವ ಪೀಳಿಗೆ ಏನು ಅವ್ರದ್ದು ಏನೋ ಒಂದು ಬೇಡಿಕೆ ಇದೆಯೋ ಓಕೆ, ಅದ್ರ ತಕ್ಕಂತೆ ನಾವು ನಡೆಯಕ್ಕೆ ನಾವು ಪ್ರಯತ್ನ ಮಾಡ್ತೀವಿ. ಅವರು ಇಲ್ಲ ಓವರ್ ಆಲ್ ಅವರು ಇದ್ ನೋಡಿ ಅವ್ರದ್ದೇನೋ ಒಂದು ಅನುಭವ ಇದೆಯೋ ಅದನ್ನ ಹೇಳ್ಕೊಡ್ತಾರೆ. ಓಕೆ, ಸ್ವಲ್ಪ ವ್ಯತ್ಯಾಸಗಳಂತೂ ಇದ್ದೇ ಇದಾವೆ. ಅಮೇಜಿಂಗ್ ಜನರೇಷನ್. ಇದು ಅಜ್ಜ ಅಜ್ಜಿ ಅಂತ ಅನ್ಸುತ್ತಲ್ಲ ಸರ್? ಅವ್ರೇನ್ ಏನ್ ಮಾಡ್ತಿದ್ರು ಸರ್ ಪ್ರೀವಿಯಸ್? ಅವ್ರೇನಿಲ್ಲ, ಅಗ್ರಿಕಲ್ಚರ್. ಓಕೆ, ಅಂದ್ರೆ ಮೂಲತಃ ರೈತ ಕುಟುಂಬ. ಹೌದೌದು. ಕೃಷಿ ಕುಟುಂಬದಿಂದ ಬಂದಂತವ್ರು ಇವತ್ತು ಈ ನಾಡಿಗೆ ಮಿನಿಸ್ಟರ್ ಆಗ್ತಾರೆ ಅಂತಂದ್ರೆ ಒಂದು ಸಂವಿಧಾನ ಕೊಟ್ಟಿರುವ ಶಕ್ತಿ ಅದು. ಹೌದು, ಖಂಡಿತ. ತುಂಬಾ ಸ್ಟ್ರಗಲ್ ನೋಡಿದ್ದಾರ ಸರ್ ಬೋಸಿರಾಜ್? ತುಂಬಾ ಹಾ, ಬಹಳ ಸ್ಟ್ರಗಲ್ ಮಾಡಿದ್ದಾರೆ. ಓಕೆ, ಅವ್ರದೇ ಆದಂತ ಒಂದು ಇದು ಏನ್ ಕಷ್ಟ ಪಟ್ಟಿದ್ದಾರೆ. ಅದಕ್ಕೆಲ್ಲ ಇವತ್ತು ಇಡೀ ಅಡವು ಜಿಲ್ಲೆಯಲ್ಲಿ ಇವತ್ತು ಎಲ್ಲಾರು ನೆನ್ಸ್ತಾರೆ. ಇಲ್ಲಿಂದ ಹಿಡಿದು ರಾಯಚೂರು ಒಂದ್ ಮೂಲೆಗೆ ಇದೆ, ಕೊಪ್ಪಳ ಒಂದು ನಗರ ಒಂದು ಮೂಲೆಯಲ್ಲಿ ಇದೆ. ಕರೆಕ್ಟ್. ಇಲ್ಲಿಂದ ಅಲ್ಲಿಗೆ ಮುಟ್ಬೇಕಾದ್ರೆ ಒಂದು 5-6 ಅವರ್ಸ್ ಆಗ್ತಿತ್ತು. ರೋಡ್ಗಳು ಸಂಚಾರ ಸರಿಯಾಗಿರ್ತಿದ್ದಿಲ್ಲ. ಆಗಿನ ಕಾಲದಲ್ಲಿ ಪಾರ್ಟಿನ ಕಟ್ಟಿ ಬೆಳೆಸಿ ಒಂದು ನಾಯಕತ್ವ ಕೊಟ್ಟಂತ ಒಂದು ನಾಯಕರು ಅಂತೇಳಿ ಇವತ್ತು ಎಲ್ಲಾರು ನೆನೆಸ್ತಾರೆ. ಎಲ್ಲ ಆಗಿನ ಕಾಲದಲ್ಲಿ ರಾಜಕೀಯ ಮಾಡ್ಬೇಕಾದ್ರೆ ಬಹಳ ಕಷ್ಟ. ಓಕೆ, ಬೇರ್ ಮಠದಿಂದ ರಾಜಕೀಯ ಮಾಡಿದವರು ಇಲ್ಲ. ಓಕೆ, ಅಲ್ಲಿ ಒಂದಷ್ಟು ನೆನಪಿನ ಕಾಣಿಕೆಗಳನ್ನ ನೀವು ಗಮನಿಸಬಹುದು. ಜನ ಕರೆಯುವಂತಹ ಕಾರ್ಯಕ್ರಮಗಳಿಗೆ ಹೋದಾಗ ಪ್ರೀತಿಯಿಂದ ಪುಣ್ಯಕೋಟಿಯ ಒಂದು ಅದ್ಭುತವಾದಂತಹ ಪ್ರತಿಮೆಯನ್ನ ಅವರಿಗೆ ಕೊಟ್ಟಿದ್ದಾರೆ. ನೆನಪಿನ ಕಾಣಿಕೆಗಳಿಗಂತೂ ಲೆಕ್ಕ ಇರೋದಿಲ್ಲ, ಯಾಕೆಂತಂದ್ರೆ ಗ್ರೌಂಡ್ ಲೆವೆಲ್ ಇಂದ ಬಂದಂತಹ ನಾಯಕರಲ್ವಾ. ಸೊ ಹಾಗಾಗಿ ಈ ತರದ ಚಿತ್ರಣಗಳು ಸಹಜವಾಗಿ ನಮಗೆ ಕಾಣಸಿಗುತ್ತೆ.